ಕಾರ್ ಬೈ ಮಾಡೋದು ಅಂದರೆ ಯಾವಾಗಲೂ ಇಮೋಷ್ನಲ್ ಪ್ಲಸ್ ಪ್ರಾಕ್ಟಿಕ್ಯಾಲಿಟಿ ಡಿಸಿಷನ್ ಆಗಿರುತ್ತೆ. ಒಂದು ಕಡೆ ನಿಮ್ಮ ಮನಸ್ಸು ಆ ಟಾಪ್ ಆ್ಯಂಡ್ ಬೆಸ್ಟ್ ಫೀಚರ್ಸ್ ಬಗ್ಗೆ ಪುಷ್ ಮಾಡ್ತಿದ್ರೆ, ಅದೇ ಇನ್ನೊಂದು ಕಡೆ ನಿಮ್ಮ ಪಾಕೆಟ್ ನಿಮ್ಮ ಬಡ್ಜೆಟ್ನ ಜ್ಞಾಪಿಸ್ತಾ ಇರುತ್ತೆ. ಬಡ್ಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮುಂದಿನ ಕೆಲವೊಂದಿಷ್ಟು ವರ್ಷ EMI ನಿಮ್ಮ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಆದರೆ ಕ್ವೆಶ್ಚನ್ ಏನಂದರೆ, ಕಾರ್ ಬೈ ಮಾಡೋಕ್ಕೆ ನಿಮಗೆ EMI ಬೇಕೇ ಬೇಕಾ? ಈ ವಿಡಿಯೋದಲ್ಲಿ 3 ಸಿನಾರಿಯೋಸ್ನ ಡಿಸ್ಕಸ್ ಮಾಡೋಣ. ಇದು ನಿಮಗೆ ನಿಮ್ಮ ಕಾರ್ ಬಗ್ಗೆ ಸ್ಮಾರ್ಟ್ ಡಿಸಿಷನ್ ತೊಗೊಳಕ್ಕೆ, ಹಾಗೆ ನೀವು ಕಾರ್ನ ಬುದ್ಧಿವಂತಿಕೆಯಿಂದ ಬೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲನೇ ಸಿನಾರಿಯೋದಲ್ಲಿ ದೊಡ್ಡದಾಗಿ ಡಿಬೇಟ್ ಆಗೋ ಅಂಥ ವಿಷಯ ಏನಂದರೆ, ನೀವು ಕಾರ್ನ EMIಯಲ್ಲಿ ತೊಗೋಬೇಕಾ ಅಥವಾ ಸೇವಿಂಗ್ಸ್ ಹಣ ಕೊಟ್ಟು ಬೈ ಮಾಡಬೇಕಾ ಅನ್ನೋದು. ಕಾರ್ ಅನ್ನೋದು ಒಂದು ಅಸೆಟ್, ಆದರೆ ಅದು ಡಿಪ್ರಿಷಿಯೇಟಿಂಗ್ ಅಸೆಟ್. ಅಂದರೆ ಇದರ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗದೇ ಇರೋವಂಥ ಅಸೆಟ್ಗೆ ಇಂಟ್ರೆಸ್ಟ್ ಪೇ ಮಾಡೋದು ಸೆನ್ಸಿಬಲ್ ಅನ್ಸುತ್ತಾ? ಹಾಗೆ ಅಸ್ಯೂಮ್ ಮಾಡಿ, ನೀವು 9 ಲಕ್ಷದ ಕಾರ್ನ 10% ಇಂಟ್ರೆಸ್ಟ್ ರೇಟಲ್ಲಿ 5 ವರ್ಷ ಟೆನ್ಯೂರ್ಗೆ ತೊಗೋಬೇಕು ಅನ್ಕೋತೀರ. ನೀವು ರೀಪೇ ಮಾಡಬೇಕಾಗಿರೋ ಟೋಟಲ್ ಅಮೌಂಟ್ ಆಗಿರುತ್ತೆ 11,47,340 ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಕಾರ್ನ ವ್ಯಾಲ್ಯೂ 9 ಲಕ್ಷ, ಆದರೆ ನೀವು 11,47,000ನ ಪೇ ಮಾಡ್ತೀರಾ. ಒಂದು ಕಡೆ ನಿಮ್ಮ ಕಾರ್ ವ್ಯಾಲ್ಯೂ ಕಡಿಮೆ ಆಗ್ತಿದ್ರೆ ನೀವು ಅದಕ್ಕೆ ಜಾಸ್ತಿ ಪೇ ಮಾಡ್ತಾ ಇರ್ತೀರ. ನಾನು ಮುಂದೆ ಹೇಳೋ ವಿಷಯ ನಿಮಗೆ ಎಕ್ಸ್ಟ್ರೀಮ್ ಅನಿಸ್ಬೋದು. ಹಾಗೆ ಅಸ್ಯೂಮ್ ಮಾಡಿ, ನೀವು ಕಾರ್ ತೊಗೊಂಡಾದ್ಮೇಲೆ ನಿಮ್ಮ ಜಾಬ್ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ಬೋದು. ಹಾಗೆ ಹೊಸ ಜಾಬ್ ಸಿಗೋ ಚಾನ್ಸಸ್ ಕೂಡ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋಣ. ಈ ಸಿಚುವೇಶನ್ನಲ್ಲಿ ನೀವು ನಿಮ್ಮ EMI ಜೊತೆ ಡೀಲ್ ಮಾಡಬೇಕು, ಪ್ಲಸ್ ನಿಮ್ಮ ಕಾರ್ ಕೂಡ ಅದರ ವ್ಯಾಲ್ಯೂನ ಕಳ್ಕೊಳ್ತಾ ಇರುತ್ತೆ. ಈಗ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ವ್ಯಾಲ್ಯೂ ಕಳ್ಕೊಳ್ತಾ ಇರೋ ಅಂಥ ವಸ್ತು ಮೇಲೆ ನಾನು ಕಷ್ಟಪಟ್ಟು ದುಡ್ದಿರೋ ಹಣನ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ವೆಲ್, ನಿಮ್ಮ ಹತ್ರ ಸೇವಿಂಗ್ಸ್ ಇದ್ದರೆ ನೀವು ನಿಮ್ಮ ಕಾರ್ನ ಫುಲ್ ಕ್ಯಾಶ್ ಪೇ ಮಾಡಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಯಾವುದೇ ಥರ ಇಂಟ್ರೆಸ್ಟ್ ಇರಲ್ಲ, EMI ಇರಲ್ಲ, ಹಾಗೆ ಯಾವುದೇ ಥರದ ಫೈನಾನ್ಷಿಯಲ್ ಸ್ಟ್ರೆಸ್ ಕೂಡ ಇರಲ್ಲ. ನಂಗೆ ಗೊತ್ತು, ಇದು ತುಂಬ ದೊಡ್ಡ ಅಪ್ಫ್ರಂಟ್ ಎಕ್ಸ್ಪೆನ್ಸ್, ಆದರೆ ಇದು ನೀವು ಯಾವುದೇ ಸಾಲದಲ್ಲಿ ಇಲ್ಲದೆ ಇರೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ನಿಮ್ಮ ಫೈನಾನ್ಸ್ ಕೂಡ ಕಂಟ್ರೋಲಲ್ಲಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಎರಡನೇ ಸಿನಾರಿಯೋ ಯಾವುದಂದರೆ, ನೀವು ಯೂಸ್ಡ್ ಕಾರ್ನ ಕನ್ಸಿಡರ್ ಮಾಡಬೇಕಾ? ನಿಮಗೆ ಸೆಕೆಂಡ್ ಹ್ಯಾಂಡ್ ಅಥವಾ ಯೂಸ್ಡ್ ಕಾರ್ನ ತೊಗೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಇದು ಕೂಡ ತುಂಬ ಒಳ್ಳೆಯ ಆಪ್ಷನ್. ಯಾಕಂದರೆ ತುಂಬ ಕಾರ್ಗಳು ಫಸ್ಟ್ 3 ವರ್ಷದಲ್ಲೇ 40-45% ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಉದಾಹರಣೆಗೆ 10 ಲಕ್ಷದ ಕಾರ್ ನಿಮಗೆ 3 ವರ್ಷ ಆದಮೇಲೆ 5.5-6 ಲಕ್ಷಕ್ಕೆ ಸಿಗ್ಬೋದು. ಸೊ 3-4 ವರ್ಷದ ಕಾರ್ ನಿಮಗೆ ಒಳ್ಳೆ ವ್ಯಾಲ್ಯೂಗೆ ಸಿಗುತ್ತೆ. ಆದರೆ ಮೇಂಟೆನೆನ್ಸ್ ಮತ್ತು ಎಷ್ಟು ಕಿಲೋಮೀಟರ್ ಕಾರ್ ಓಡಿದೆ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಹಾಗೆ ನೀವೇನಾದರೂ ಮತ್ತೆ ಆ ಕಾರ್ನ ಸೆಲ್ ಮಾಡಿದ್ರೆ ಅಷ್ಟೊಂದು ವ್ಯಾಲ್ಯೂ ಕೂಡ ಕಳ್ಕೊಳ್ಳೋದಿಲ್ಲ. ಆದರೆ ಯೂಸ್ಡ್ ಕಾರ್ನ EMIಯಲ್ಲಿ ಬೈ ಮಾಡೋದು ಒಳ್ಳೆ ಆಪ್ಷನ್ ಅಲ್ಲ. ಯಾಕಂದರೆ ಯೂಸ್ಡ್ ಕಾರ್ಗಳಿಗೆ ಇಂಟ್ರೆಸ್ಟ್ ರೇಟ್ ಹೊಸ ಕಾರ್ಗಿಂತ ಜಾಸ್ತಿ ಇರುತ್ತೆ. ಹಾಗೆ ರೀಸೇಲ್ ವ್ಯಾಲ್ಯೂ ನಿಮ್ಮ ಕಾಸ್ಟ್ಗಳನ್ನ ಕೂಡ ಕವರ್ ಮಾಡೋದಿಲ್ಲ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಹೊಸ ಕಾರ್ ಇರಲಿ ಅಥವಾ ಯೂಸ್ಡ್ ಕಾರ್ ಇರಲಿ, EMI ಯಾವಾಗಲೂ ಒಳ್ಳೆ ಆಪ್ಷನ್ ಅಲ್ಲ. ಈಗ ಮೂರನೇ ಸಿನಾರಿಯೋ ಬಗ್ಗೆ ನೋಡೋದಾದರೆ, ನಿಮಗೆ ಕಾರ್ ತೊಗೊಳಕ್ಕೆ EMI ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇಲ್ಲವೇ ಇಲ್ಲ. ಈ ಥರ ಸಿಚುವೇಷನ್ನಲ್ಲಿ ನೀವು ನಿಮ್ಮ ಫೈನಾನ್ಸ್ನ ಓವರ್ ಸ್ಟ್ರೆಚ್ ಮಾಡದೆ ಎಷ್ಟು ಅಮೌಂಟ್ನ EMI ಆಗಿ ಕಂಫರ್ಟಬಲ್ಲಾಗಿ ಅಫೋರ್ಡ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ನಿಮ್ಮ ಮಂತ್ಲಿ ಸ್ಯಾಲ್ರಿ 1 ಲಕ್ಷ ಇದೆ ಅಂದ್ಕೊಳ್ಳಿ. ಅದರಲ್ಲಿ 30,000ನ ನಿಮ್ಮ ಸೇವಿಂಗ್ಸ್ಗೆ ಅಲೋಕೇಟ್ ಮಾಡ್ತೀರಾ, 40,000 ನಿಮ್ಮ ರೆಗ್ಯುಲರ್ ಎಕ್ಸ್ಪೆನ್ಸ್ಗೆ, ಇನ್ನೊಂದು 10,000 ಎಮರ್ಜೆನ್ಸಿಗೆ ಬೇಕಾಗ್ಬೋದು ಅಂತ ಕ್ಯಾಶ್ ಇಟ್ಕೋತೀರಾ. ಸೊ ನಿಮ್ಮ ಹತ್ರ ಇನ್ನೂ 20,000 ಉಳಿಯುತ್ತೆ. ಈ 20,000 ನಿಮ್ಮ ಬಡ್ಜೆಟ್ನ ಡಿಸ್ಟರ್ಬ್ ಮಾಡದೆ ಅಫೋರ್ಡ್ ಮಾಡ್ಬೋದಾಗಿರೋ ಅಂಥ EMI. ಇದರ ಅರ್ಥ ನೀವು 9 ಲಕ್ಷದ ಕಾರ್ ಲೋನ್ನ ಕನ್ಸಿಡರ್ ಮಾಡ್ಬೋದು, ಅದು ಕೂಡ 12% ಇಂಟ್ರೆಸ್ಟ್ ರೇಟಲ್ಲಿ 5 ವರ್ಷ ಟೆನ್ಯೂರ್ಗೆ. ನೀವು ಯಾವುದೇ EMI ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಎಕ್ಸಾಕ್ಟ್ ಫಿಗರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದರಲ್ಲಿ ಕೀ ಫ್ಯಾಕ್ಟರ್ ಅಂದರೆ ಬ್ಯಾಲೆನ್ಸ್. ನೀವು ನಿಮ್ಮ ಅಫೋರ್ಡೆಬಿಲಿಟಿ ರೇಂಜಲ್ಲೇ ಇರೋದ್ರಿಂದ ಯಾವುದೇ ರೀತಿಯ ಡೆಟ್ ಟ್ರ್ಯಾಪ್ಗೆ ಸಿಕ್ಕಾಕೊಳ್ಳದೆ
ಅಥವಾ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಇರೋದನ್ನ ಎನ್ಶೋರ್ ಮಾಡ್ಬೋದು. ಈ ವಿಡಿಯೋದ ಮೇನ್ ಟೇಕ್ಅವೇಸ್ ಏನಂದ್ರೆ, ಮೊದಲನೇದು, ನೀವೇನಾದ್ರೂ ಅಪ್ಫ್ರಂಟ್ ಆಗಿ ಪೇ ಮಾಡಿ ಕಾರ್ ತಗೋಬಹುದು ಅಂದ್ರೆ EMI ನ ಅವಾಯ್ಡ್ ಮಾಡೋದು ಬೆಸ್ಟ್. ಎರಡನೇದು, ಕಾರ್ ಹೊಸದಾದ್ರೂ ಆಗ್ಲಿ ಹಳೇದಾದ್ರೂ ಆಗ್ಲಿ ಯಾವಾಗ್ಲೂ ಸಾಧ್ಯವಾದಷ್ಟು EMI ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಮೂರನೇದು, ಬ್ಯಾಂಕ್ ಜಾಸ್ತಿ ಲೋನ್ ಕೊಡುತ್ತೆ ಅಂತ ನಿಮ್ ಫೈನಾನ್ಸ್ ನ ಓವರ್ ಸ್ಟ್ರೆಚ್ ಮಾಡಬೇಡಿ. ನಿಮ್ಗೆ ಎಷ್ಟು ಲೋನ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಅಮೌಂಟ್ ಕಂಫರ್ಟಬ್ಲಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು. ನಾಲ್ಕನೇದು, ನೀವು ನಿಮ್ಮ ಸೇವಿಂಗ್ಸ್ ಮತ್ತು ಲೈಫ್ ಸ್ಟೈಲ್ ಮೇಲೆ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಎಷ್ಟು ಅಮೌಂಟ್ನ ಹ್ಯಾಂಡಲ್ ಮಾಡ್ಬೋದು ಅಂತ ಕೇರ್ಫುಲ್ ಆಗಿ ಆಕ್ಸೆಸ್ ಮಾಡಿ. ಕೊನೆಯದಾಗಿ, ಜಾಸ್ತಿ EMI ಕಮಿಟ್ಮೆಂಟ್ ಇದ್ದರೆ ನಿಮ್ಮ ಬೇರೆ ಫೈನಾನ್ಷಿಯಲ್ ಗೋಲ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಅಥವಾ ರಿಟೈರ್ಮೆಂಟ್ ಸೇವಿಂಗ್ಸ್ಗೆ ಎಫೆಕ್ಟ್ ಆಗ್ಬೋದು. ಸೊ ಯಾವಾಗಲೂ ಬ್ಯಾಲೆನ್ಸ್ಡ್ ಅಪ್ರೋಚ್ ಫಾಲೋ ಮಾಡೋದು ಬೆಟರ್. ನಂಗೆ ಗೊತ್ತಿದೆ, ನೀವು ಕೇಳಬೇಕು ಅಂದ್ಕೊಂಡಿದ್ದು ಮೋಸ್ಟ್ಲಿ ಇದಲ್ಲ ಅನಿಸುತ್ತೆ. ಆದರೂ ಒಳ್ಳೆ ಫೈನಾನ್ಷಿಯಲ್ ಡಿಸಿಷನ್ ತೊಗೊಳ್ಳೋಕ್ಕೆ ರಿಯಾಲಿಟಿ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹ್ಯಾಪಿ ಇನ್ವೆಸ್ಟಿಂಗ್.